ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ಇವತ್ತು ಬೆಳಿಗ್ಗೆ ಗಿಡಕ್ಕೆ ನೀರು ಕೂಡ ಹಾಕ್ತಿದೆ, ಹಾಗೆ ಅದರ ಜೊತೆಗೆ ಡಸ್ಟಿಂಗ್ ಕೂಡ ಮಾಡ್ಕೊಂಡಿದೆ. ಇಷ್ಟು ದಿನ ಬಾಡಲಿಲ್ಲಾಗಿದ್ದು ಗಿಡ ಇವತ್ತು ಮಳೆಗಾಲದಲ್ಲಿ ಬಾಡ್ತಾ ಇದೆ. ಹೊರಗಡೆನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಲಟಾಯಿಸಿ ಮಾಡುವ ಅಕ್ಕಿ ರೊಟ್ಟಿ, ಅದರ ಜೊತೆ ಮೆಜರ್ಮೆಂಟ್ ಪ್ರಕಾರ ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಾಡಬೇಕು ಅಂದರೆ ತುಂಬಾ ಟೇಸ್ಟಿಯಾಗಿರ್ತದೆ. ನಾವು ಮೆಜರ್ಮೆಂಟ್ ಪ್ರಕಾರ ಹಿಟ್ಟು ನೀರು ತಗೊಂಡು ರೊಟ್ಟಿ ಮಾಡಿದರೆ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತದೆ. ಹಾಗೆ ರೊಟ್ಟಿನೂ ಕೂಡ ತುಂಬಾ ಸಾಫ್ಟಾಗಿ ಬರುತ್ತದೆ. ಒಂದು ಬಾಣಲೆಯನ್ನು ತಗೊಂಡು 2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ 2 ಕಪ್ನಷ್ಟು ಹಿಟ್ಟು ಕೂಡ ಎತ್ಕೊಳ್ತಾ ಇದ್ದೇನೆ. ಇದು ನೋಡಿ, ನೀರು ಕೂಡ ಕುದೀತಾ ಬಂತು. ಇಷ್ಟು ನೀರು ಕುದಿದ ನಂತರ ಇದಕ್ಕೆ ಸ್ವಲ್ಪನೇ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ಗುಳ್ಳೆ ಕೂಡ ಆಗಬಾರ್ದು. ಹಿಟ್ಟಿಂದು ಗುಳ್ಳೆ ಆದರೆ ಇದರ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪನೇ ಹಿಟ್ಟು ಹಾಕಿಸ್ಕೊಂಡು ಮಿಕ್ಸ್ ಮಾಡಬೇಕು. ಆನಂತರ ಉಳಿದ ಎಲ್ಲ ಹಿಟ್ಟನ್ನು ಒಂದೇ ಸತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿ ಮುಚ್ಚಳವನ್ನು ಮುಚ್ಕೊಂಡು 10 ನಿಮಿಷ ಹಾಗೆ ಸೈಡಿಗೆ ಎತ್ತಿ ಇಟ್ಕೊಳ್ತೇನೆ. ಸೈಡಿಗೆ 10 ನಿಮಿಷ ಆದಮೇಲೆ ಎತ್ತಿ ಇಟ್ಕೊಂಡ ಹಿಟ್ಟನ್ನು ಒಂದು ಪಾತ್ರೆದೊಳಗೆ ಹಾಸ್ಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಂದಿದ್ದೆ, ಜಾಸ್ತಿ ಕೂಡ ಬಿಸಿನೂ ಇಲ್ಲ. ಜಾಸ್ತಿ ಬಿಸಿ ಇದ್ದರೆ ಕೈಗೆ ಬಿಸಿ ತಾಗುತ್ತದೆ. ಅದಕ್ಕಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಪಾತ್ರೆದೊಳಗೆ ತಗೊಂಡು ಸ್ವಲ್ಪನೇ ನೀರು ಸೇರಿಸ್ತಾ ಇದನ್ನು ನಾದ್ಕೊಳ್ತೇನೆ. ಇದು ಚೆನ್ನಾಗಿ ಹಿಟ್ಟು ಸ್ವಲ್ಪ ನಾದ್ಕೊಳ್ಬೇಕಾಗ್ತದೆ. ಅದರ ನಂತರನೇ ರೊಟ್ಟಿ ಚೆನ್ನಾಗಿ ಬರುತ್ತದೆ. ಇಲ್ಲಾಂದರೆ ಇದು ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಸ್ಮೂತಾಗಿರ್ಬೇಕಂದ್ರೆ ಇಷ್ಟು ಗಟ್ಟಿ ನಾವು ನಾದ್ಕೊಳ್ಬೇಕು. ನೋಡಿರಿ, ಒಂದು ಉಂಡೆ ತೊಗೊಂಡು ನಿಮಗೆ ಲಟಾಯಿಸಿ ತೋರಿಸ್ತೇನೆ. ನಾದ್ಕೊಳ್ಳಿಲ್ಲ, ಸ್ವಲ್ಪನೇ ನಾದ್ಸ್ಕೊಂಡು ನಾನು ಲಟಾಯಿಸ್ತಾ ಇದ್ದೇನೆ. ನೋಡಿ, ಸೈಡು ಇದು ನಾದ್ಕೊಳ್ಳಿಲ್ಲ ಅಂದರೆ ಸೈಡು ರೊಟ್ಟಿ ಕೂಡ ಚೆನ್ನಾಗಿ ಬರೋದಿಲ್ಲ. ಹೊಡ್ಕೊಳ್ತಾ ಬರ್ತದೆ. ಸೈಡು ಕಟ್ಟು ಕೂಡ ಚೆನ್ನಾಗಿರೋದಿಲ್ಲ. ಆನಂತರ ತವೆ ಮೇಲೆ ಹಾಕಿದರೆ ಇದರ ಉಬ್ಬಿ ಕೂಡ ಬರೋದಿಲ್ಲ. ನೀವು ಬೇಕಾದರೆ ನೀರು ಕೂಡ ಹಚ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಕೂಡ ಹಚ್ಕೊಂಡು ಫ್ರೈ ಮಾಡಬೇಕು. ಎಣ್ಣೆ ತುಪ್ಪ ನೀವು ಹೇಗೆ ಬೇಕಾದರೆ ಇದನ್ನು ಫ್ರೈ ಮಾಡಬಹುದು. ನಾನು ನೀರು ಹಚ್ಕೊಂಡು ಫ್ರೈ ಮಾಡಿದ್ದೇನೆ. ಇದು ನೋಡಿ, ಸೈಡು ಕರೆಕ್ಟ್ ಆಗಲಿಲ್ಲ ಅಂದ್ರೇ ಉಬ್ಕೊಳ್ಳೋದಿಲ್ಲ. ಒಂದು ಬಟ್ಟೆಯನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ಒತ್ತಿದರೆ ಉಬ್ಕೊಳ್ಬೋದು. ಹಾಗೆ ಎರಡನೇ ರೊಟ್ಟಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ರೆ, ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಸೈಡ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕೂಡ ಕಟ್ಟಾಗಲಿಲ್ಲ. ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ಲಟಾಯಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದು ಲಟಾಯಿಸಾದ್ಮೇಲೆ ಒಂದು ಸೈಡ್ ನೀರು ಹಚ್ಕೊಂಡಿದ್ದೇನೆ. ಇದು ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದ ರೊಟ್ಟಿ ಯಾವ ರೀತಿ ಉಬ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಬಟ್ಟೆಯಿಂದ ಒತ್ತಿದರೆ ಸಾಕು, ಅದು ತಾನೇ ಉಬ್ಕೊಳ್ತದೆ. ಸ್ವಲ್ಪ ಬಟ್ಟೆಯಿಂದ ಒತ್ತಿದ್ರೆ ಉಬ್ಬಲಿಕ್ಕೆ ಚೆನ್ನಾಗಿ ಬರುತ್ತದೆ ಮತ್ತು ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತದೆ. ಆ ರೀತಿಯಿಂದ ಒಳ್ಳೆ ಕ್ಲೀನ್ ಇರುವ ಬಟ್ಟೆಯಿಂದ ಸ್ವಲ್ಪ ಒತ್ಕೊಳ್ಬೇಕು. ಈ ರೀತಿ ಎಲ್ಲ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ಎಲ್ಲ ರೊಟ್ಟಿ ಕೂಡ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ಅಂತ ಹೇಳ್ಕೊಂಡು 2 ಕಪ್ ರೊಟ್ಟಿಯಲ್ಲಿ ಸುಮಾರು 10-12 ರೊಟ್ಟಿ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ. ಇದರ ಜೊತೆಗೆ ರಾತ್ರಿ ಮಾಡಿಟ್ಕೊಂಡು ಚಿಕನ್ ಗ್ರೇವಿಯನ್ನು ತಗೊಳ್ತಾ ಇದ್ದೇನೆ. ಇದನ್ನು ಕಾಂಬಿನೇಷನ್ ಚೆನ್ನಾಗಿರುತ್ತದೆ. ಇವು ಯಾವ ಕಡಲೆಕಾಳು ಸಾಂಬಾರು ಕೂಡ ಇದರ ಜೊತೆ ತಿನ್ಕೊಳ್ಬೋದು, ಟೇಸ್ಟಿಯಾಗಿರುತ್ತದೆ. ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕೆಲಸ ಆದಮೇಲೆ ಮಧ್ಯಾಹ್ನ ಅಡಿಗೆಗೋಸ್ಕರ ಬಂದಿದ್ದೇನೆ. ಮಧ್ಯಾಹ್ನ ಅಡಿಗೆಗೋಸ್ಕರ ಹುರುಳಿಕಾಳನ್ನು ನೆನೆಸ್ಕೊಂಡು ಮೊಳಕೆನೂ ಕಟ್ಟಿದ್ದೆ. ಸ್ವಲ್ಪ ಮೊಳಕೆನೂ ಬಂದಿದೆ, ಅದು ಸ್ವಲ್ಪಕ್ಕೂ ಮೊಳಕೆ ಕೂಡ ಬಂದಿಲ್ಲ. ಹಾಗೆ ಇದನ್ನು ಒಂದೇ ಸತಿ ಕುಕ್ಕರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ಅದಕ್ಕೆ ಬೇಕಾಗಿರುವ ಎಲ್ಲನೂ ತೆಗೆದುಕೊಳ್ತಾ ಇದ್ದೇನೆ. 1 ಟಮಾಟೆ ಸಾಕು. ಹಾಗೆ 2 ಈರುಳ್ಳಿಯನ್ನು ಸಿಪ್ಪೆ ತಗೊಂಡು ತೊಳ್ಕೊಂಡಿದ್ದೇನೆ. ಟೊಮೆಟೊ ಕೂಡ ತೊಳ್ಕೊಂಡಿದ್ದೇನೆ. ಹಾಗೆ
ಉದ್ದಕ್ಕೆ ಕಟ್ ಮಾಡಿ ಇನ್ನೊಂದು ಈರುಳ್ಳಿ ಕೂಡ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಕಡಾಯಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಂದು ಚುಟಕಿಯಷ್ಟು ಶುಂಠಿ, ಒಂದು ಲವಂಗ, ಒಂದು ಚಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆ 8ರಿಂದ 10 ಬೆಡಗಿ ಮಿರ್ಚಿ, 1 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಉಡಿಯಷ್ಟು ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಕೊಬ್ಬರಿ ಸೇರಿಸ್ಕೊಂಡಿದ್ರೆ ಒಳ್ಳೆಯದಾಗ್ತದೆ. ಹಾಗೆಯೇ ಇದನ್ನು ಘಮ ಬರುವವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. 1 ಸ್ಪೂನಷ್ಟು ಗರಂ ಮಸಾಲೆ, 1 ಚುಟಕಿಯಷ್ಟು ಅರಿಶಿನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಮೊಳಕೆ ಕಟ್ಟಿರುವ ಕಾಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಳ್ತೇನೆ. ವಾಶ್ ಮಾಡ್ಕೊಳ್ಬೇಕು. ಹಾಗೆಯೇ 1 ಬಟಾಟೆ, 1 ಬದನೆಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ನೀರಲ್ಲಿ ಹಾಕ್ಕೊಳ್ಬೇಕು ಕಟ್ ಮಾಡಿಕೊಂಡು. ಅದಕ್ಕೊಂದು ನೀರು ಕೂಡ ಎತ್ಕೊಂಡಿದ್ದೇನೆ. ಒಂದು ಬಟಾಟೆಯನ್ನು ಸಿಪ್ಪೆ ತೆಕ್ಕೊಂಡು ಅದರ ದಪ್ಪಗೆ ಪೀಸ್ ಮಾಡ್ಕೊಳ್ತೇನೆ. ಇದನ್ನು ಪೀಸ್ ಮಾಡಿದ ಕೂಡಲೇ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿ ಕಪ್ಪಾಗ್ತದೆ ಬೇಗನೆ. ಅದಕ್ಕೆ ನೀರು ಕೂಡ ಎತ್ಕೊಂಡಿದ್ದೇನೆ. ಇಷ್ಟು ದಪ್ಪಗೆ ಪೀಸ್ ಮಾಡಿದರೆ ಅದು ಕುಕ್ಕರಲ್ಲಿ ಬೇಯಿಸುವಾಗ ಹಾಗೇ ಇರುತ್ತದೆ. ಸಣ್ಣದಾಗಿ ಮಾಡಿದರೆ ಅದು ಪುಡಿ ಪುಡಿ ಆಗಿ ಹೋಗ್ತದೆ. ಅದಕ್ಕಾಗಿ ಹಾಳಾಗಿದ್ದಷ್ಟು ಬದನೆಕಾಯಿ ಕಟ್ ಮಾಡಿಕೊಂಡು ಬೀಸಾಕೋದು. ಒಂದು ದಪ್ಪ ಬದನೆಕಾಯಿ ಕೂಡ ಪೀಸು ದಪ್ಪಗೆ ಮಾಡ್ಕೊಳ್ಬೇಕು. ಇದನ್ನು ಮಿಡ್ಲು ಕೂಡ ಕಟ್ ಮಾಡ್ಕೊಳ್ತೇನೆ. ಒಂದೊಂದು ಸತಿ ಇದ್ರ ಒಳಗಡೆ ಹುಳ ಕೂಡ ಇರ್ತದೆ, ಅದಕ್ಕೊಂದೊಂದು ಕೂಡ ನೋಡ್ಕೊಳ್ಬೇಕು. ಇಷ್ಟು ದಪ್ಪಗೆ ಪೀಸ್ ಮಾಡಿದರೆ ಸಾಕು. ಕುಕ್ಕರ್ನಲ್ಲಿ ಬೇಯಿಸುವಾಗ ಚೆನ್ನಾಗಿ ಬೇಯಿಸ್ಕೊಂಡು ಬರ್ತದೆ. ಹುರುಳಿಕಾಳು ಸಾಂಬಾರು ಅಂತೂ ತುಂಬಾ ಟೇಸ್ಟ್ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಹುರುಳಿಕಾಳು ಸಾಂಬಾರು ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ಹುರ್ಕೊಂಡಿರುವ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ. ಕುಕ್ಕರ್ನಲ್ಲಿ 2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಒಂದು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಳ್ತೇನೆ. ಬೇಕಿದ್ದರೆ ಇದಕ್ಕೆ ಹಿಂಗು ಕೂಡ ಸೇರಿಸ್ಕೊಳ್ಬೇಕು, ಆಪ್ಷನಲ್ ಹಿಂಗೆ ಸೇರಿಸ್ಬೇಕಾದ್ರೆ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕು. ಕಲರ್ ಚೇಂಜ್ ಆದ ನಂತರ ನಾವು ಮೊಳಕೆ ಕಟ್ಟಿರುವ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಏನು ಸ್ಮೆಲ್ಲು ಕೂಡ ಇದ್ದರೆ, ಹಸಿ ಸ್ಮೆಲ್ಲು ಇದ್ದರೆ ಕೂಡ ಹೋಗ್ತದೆ. ಅದು 5 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆನಂತರ ನಾವು ರುಬ್ಕೊಂಡಿರುವ ಮಸಾಲೆ ಕೂಡ ಹಾಕ್ಕೊಂಡು ಅದನ್ನು ಕೂಡ 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದರ ಮಿಕ್ಸಿ ಜಾರಲ್ಲಿರುವ ಮಸಾಲೆ ಸ್ವಲ್ಪ ನೀರು ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ನೀರು ಕೂಡ ಸೇರಿಸ್ಕೊಳ್ಬೇಕು. ನಾವು ಕಾಳು ಸಾಂಬಾರು ಮಾಡಬೇಕಾದ್ರೆ 2-3 ವೆರೈಟಿಯನ್ನು ಮಾಡ್ಕೊಳ್ಬೋದು. ಆದರೆ ನಾನು ಒಂದೇ ವೆರೈಟಿಯನ್ನು ತೋರಿಸ್ತೇನೆ. ಇನ್ನು ಮುಂದೆ ವಿಡಿಯೋದಲ್ಲಿ ಬೇರೆ ವೆರೈಟಿ ಕೂಡ ತೋರಿಸ್ತೇನೆ. ಅದಕ್ಕೆ ಕಟ್ ಮಾಡಿರುವ ತರಕಾರಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ತರಕಾರಿ ಸೇರಿಸಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಲನ್ನು ಕ್ಲೋಸ್ ಮಾಡಿಕೊಂಡು 3 ಅಥವಾ 4 ಸೀಟಿಯನ್ನು ನಾವು ಕುದಿಸ್ಕೊಳ್ಬೋದು. ಅದು ಕುದಿಯುವಷ್ಟರಲ್ಲಿ ಇದು ಮಿಕ್ಕಿರುವ ಪಾತ್ರೆಗಳನ್ನು ಆವಾಗಲೇ ತೊಳೆದ್ರೆ ನಮ್ಮ ಕಿಚನ್ ಕಟ್ಟೆ ಸಣ್ಣದಾಗಿರೋದನ್ನು ಕ್ಲೀನ್ ಕೂಡ ಆಗಿರ್ತದೆ, ಕೆಲಸ ಕೂಡ ಕಡಿಮೆ ಆಗಿರ್ತಾರೆ. ನೋಡಿ ಬೇಕಾದರೆ ಎಷ್ಟು ಪಟದಿಶಿನ ಎಲ್ಲ ಕೆಲಸಗಳು ಆಗುತ್ತದೆ ಮತ್ತು ಜಾಸ್ತಿ ಕೆಲಸನೂ ಕೂಡ ಅನಿಸೋದಿಲ್ಲ. ಅಷ್ಟರಲ್ಲಿ ಸೀಟಿ ಕೂಡ ಬರ್ತಾ ಇರೋದನ್ನು ಕಿಚನ್ ಕಟ್ಟೆನೂ ಕೂಡ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ತೇನೆ ಆವಾಗಲೇ. ಆನಂತರ ರೈಸಿಗೂ ಕೂಡ ಎತ್ಕೊಳ್ಬೇಕು. ಇವತ್ತು ನಾನು ರೈಸು ಕುಕ್ಕರ್ನಲ್ಲಿ ಮಾಡ್ಕೊಳ್ತೇನೆ. ಒಂದೊಂದು ಸತಿ ಟೋಪಲ್ಲಿ ಕೂಡ ಮಾಡಿಕೊಂಡು ಬಾಗಿಸ್ಕೊಳ್ತೇನೆ. ಗಂಜಿ ಬೇಡ ಅಂದರೆ ಟೋಪಲ್ಲಿ ಮಾಡಿಕೊಂಡು ಬಾಗಿಸ್ಕೊಳ್ಬಹುದು. ಹಾಗೆ 3-4 ಸೀಟಿ ಕೂಡ ಬರ್ತಾ ಇದೆ.
2 ಕಪ್ಪು ಅಕ್ಕಿಯನ್ನು ಕುಕ್ಕರಿಗೆ ಹಾಕ್ಕೊಳ್ತಿದ್ದೇನೆ. 2 ಕಪ್ಪು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 4 ಕಪ್ ಆಗೋರಷ್ಟು ನೀರು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಚುಟಕಿಯಷ್ಟು ಉಪ್ಪು ಕೂಡ ಹಾಕ್ಕೊಂಡು ರೈಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ರೈಸ್ ಕೂಡ ರೆಡಿಯಾಗಿದೆ, ನೋಡ್ಬೋದು ನೀವು. ರೈಸ್ ಕೂಡ ರೆಡಿಯಾಗೊಂಡು ಸಾಂಬಾರು ಕೂಡ ಯಾವ ಕಂಡೀಷನಲ್ಲಿ ಬಂದಿರಂತೆ. ರುಚಿ ಕೂಡ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ, ಅದೇ ರುಚಿ ಕೂಡ ಅಷ್ಟೇ ಟೇಸ್ಟ್ ಆಗಿರ್ಬೋದು. ನೋಡಿ, ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದಾಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.